ಖರ್ಗೆ ಅವ್ರನ್ನ ಮೀಟ್ ಮಾಡ್ತಾ ಇದ್ದಾರೆ ಸರ್. ಡಿ ಕೆ ಶಿವಕುಮಾರ್ ಅವ್ರಿಗೆ ವಿಚಾರವಾಗಿ ಸಿಎಂ ಆಗ್ಬೇಕು ಅನ್ನೋ ಒಂದು ವಿಚಾರವಾಗಿ ಒತ್ತಡ ಹೆಚ್ಚಾಗ್ತಾ ಇದೆ. ಈಗ ಮ್ಯಾಕ್ಸಿಮಮ್ಮು ನಿಮ್ಮ ಮೀಡಿಯಾದವರೇ ಭಾಳಷ್ಟು ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂತ ನನಗೆ ಅನಿಸ್ತದೆ. ಇಲ್ಲಿ ಈಗ ಏನಾದರೂ ಅಂಥ ತೀರ್ಮಾನಗಳಿದ್ರೆ, ಅಂಥದ್ದೇನಾದರೂ ಮಾತುಕತೆ ಇದ್ದರೆ ಅದು ಹೈಕಮಾಂಡ್ ಮಟ್ಟದಲ್ಲಿ ಆಗಿರ್ತದೆ. ಹೈಕಮಾಂಡು ಇದನ್ನು ಬಗೆಹರಿಸ್ಬೇಕು. ಸೊ ಭಾಳಷ್ಟು ಜನರಿಗೆ ಏನಾಗಿದೆ, ಈಗ ಒಬ್ಬೊಬ್ಬರು ಒಂದೊಂದು ಎಲ್ಲೋ ಟಿ ವಿಲಿ ಅವರ ಅನಿಸಿಕೆ ಬಂದಾಗ ಹೇಳ್ತಾರೆ, ನೀವು ಸ್ವಲ್ಪ ಹೈಲೈಟ್ ಮಾಡಿ ಆಗ್ತೀರಿ. ಇದೊಂಥರ ಎಲ್ಲೋ ಒಂದು ಕಡೆ ಏನೋ ಆಗ್ತಾ ಇದೆ ಅನ್ನುವಂಥದ್ದು ಸುದ್ದಿ ಹರಿದಾಡ್ತಾ ಇದೆ. ಈಗ ಎಲ್ಲರದ್ದು ಏನು ಆಸಕ್ತಿ ಅಂದರೆ ಇದಕ್ಕೇನಾದ್ರು ಒಂದು ಪರಿಹಾರ ಆಗಬೇಕು, ಹೈಕಮಾಂಡು ಆದಷ್ಟು ಬೇಗ ಇದ್ರ ಬಗ್ಗೆ ಏನಾದರೂ ಕ್ಲಾರಿಟಿ ಕೊಡಲಿ, ಏನಾದ್ರು ತೀರ್ಮಾನ ಆಗಲಿ ಅನ್ನೋದು ಭಾಳಷ್ಟು ಜನರದ್ದು, ಶಾಸಕರು, ಮುಖಂಡರುಗಳು ಎಲ್ಲರದ್ದು ಒಂದು ಅಭಿಲಾಷೆ ಇದೆ. ಆ ಒಂದು ನಿಟ್ಟಿನಲ್ಲಿ ಕೆಲವರು ಹೋಗಿದ್ದಾರೆ ಅಂತ ಮಾಹಿತಿ ಇದೆ. ಇದನ್ನೇನಾದ್ರು ಬಗೆಹರಿಸಿ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಆಗೋದು ಬೇಡ, ಪಕ್ಷ ಸಂಘಟನೆಗೆ ಹಿನ್ನಡೆ ಆಗೋದು ಬೇಡ ಅಂತ ಕೆಲ ಶಾಸಕರು ಹೋಗಿರ್ಬೋದು. ಇದೇನಾದ್ರು ಒಂದು ಇದಕ್ಕೆ ಒಂದು ತೆರೆ ಎಳೀರಿ ಅನ್ನುವಂಥ ಉದ್ದೇಶ. ಯಾಕೆಂದರೆ ದಿನನಿತ್ಯ ಇದೇನೆಂದರೆ ಬೆಳಿಗ್ಗೆ ಟಿ ವಿಲಿ ಚರ್ಚೆ ಮಾಡೋದು ಅರ್ಥ ಆಗ್ತದೆ. ಓಲಿ ನಮ್ಮ ಪಾರ್ಟಿಯವರು ಮಾಡಿದ್ರೆ ಅದಕ್ಕೇನೋ ಅರ್ಥ ಇರ್ತದೆ. ನಮಗಿನ್ನ ವಿರೋಧ ಪಕ್ಷದವರು ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಹಿಂಗಾಗುತ್ತೆ, ಕಾಂಗ್ರೆಸ್ ಪಾರ್ಟಿಲಿ ಹಿಂಗಾಗುತ್ತೆ, ಅವ್ರು ಬಿಡಲ್ಲ, ಇವ್ರಿಗೆ ಬಿಡಲ್ಲ, ಇವರು ಇಟ್ಕೋತಾರೆ. ವಿರೋಧ ಪಕ್ಷದವ್ರಿಗೆ ಏನು ಸಂಬಂಧ? ನಮ್ಮ ಪಾರ್ಟಿಲಿ ಆಗೋ ತೀರ್ಮಾನ ಚರ್ಚೆ ನಮ್ಮ ಪಾರ್ಟಿ ವ್ಯಾಪ್ತಿಯಲ್ಲಿ ನಡೀತದೆ. ವಿರೋಧ ಪಕ್ಷದವ್ರಿಗೆ ಏನು ಸಂಬಂಧ ಇದೆ ಇದ್ರ ಬಗ್ಗೆ? ಸರ್, ಇಷ್ಟು ದಿನ ಒಂದು ರೀತಿಯಲ್ಲಿ ಚರ್ಚೆ ಆಗ್ತಾ ಇತ್ತು ಸರ್. ಈಗ 2.5 ವರ್ಷ ಕಂಪ್ಲೀಟ್ ಆಗಿದೆ ನಿಮ್ಮ ಸರ್ಕಾರಕ್ಕೆ, ಈ ಮಾತುಕತೆ ಆಗಿದೆ. ಈ ಟೈಮಲ್ಲಿ ಬಹಳ ಮಹತ್ವ ಪಡ್ಕೊಳ್ತಾ ಇರುವಂತದ್ದು. ಡೆಲ್ಲಿಗೆ ಹೋಗಿದ್ದೀರಾ, ಎಲ್ಲ ಶಾಸಕರುಗಳು, ಸಾಕಷ್ಟು ಶಾಸಕರು ನಂಬರ್ಸ್ ತೋರ್ಸಕ್ ಹೋಗ್ತಾ ಇದ್ದೀರಾ. ನಂಬರ್ಸ್ ತೋರಿಸುವಂಥದ್ದಿಲ್ಲ. 140 ಜನ ಶಾಸಕರು ಕಾಂಗ್ರೆಸ್ ಪಕ್ಷದಲ್ಲಿದ್ದೀವಿ, ಅದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ಮತ್ತು ಎಲ್ಲರದ್ದು ಏನಂದರೆ ವೈಯಕ್ತಿಕ ಪಕ್ಷದ ಹಿತದೃಷ್ಟಿಯಿಂದ ಇಂಥದ್ದು ಯಾವುದು ಚರ್ಚೆಗಳು ಮಾಧ್ಯಮದಲ್ಲಿ ಇನ್ನು ಬೇರೆ ಬೇರೆ ಕಡೆ ಅಥವಾ ವಿರೋಧ ಪಕ್ಷದವ್ರು ಮಾಡೋದು ಬೇಡ. ದಿನನಿತ್ಯ ಇದೇ ಆಗ್ತಾ ಇದೆ. ಇದಕ್ಕೆಲ್ಲ ಒಂದು ತೆರೆ ಎಡೀರಿ, ಇದಕ್ಕೇನು ಅನ್ನೋದು ಕ್ಲಾರಿಟಿ ಕೊಡಿ ಅನ್ನೋದು ಭಾಳಷ್ಟು ಜನರದ ಬೇಡಿಕೆ ಇದೆ. ಸೊ ಆ ನಿಟ್ಟಿನಲ್ಲಿ ಕೆಲವರು ಹೋಗಿದ್ದಾರೆ, ಹೋಗ್ತಾರೆ ಅಂತ ಮಾಹಿತಿ ಇದೆ. ಅಂದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿಎಂ ಸ್ಥಾನ ಕೊಡ್ಲಿ ಅಂತಾನ ಅಥವಾ ಸಿದ್ದರಾಮಯ್ಯನವರೇ ಮುಂದುವರ್ಲಿ ಅಂತ ಹೇಳಿ ಅಂತಾನ ಹೋಗಿರೋದು ಅಂತ ಹೇಳಿ ಸರ್? ಈಗ ಬಹಳಷ್ಟು ಜನದ್ದು ಕೊಡಬೇಕು ಅನ್ನುವಂಥದ್ದು ಬೇಡಿಕೆ ಇದೆ. ಯಾಕೆಂದ್ರೆ ಭವಿಷ್ಯದಲ್ಲಿ ಪಕ್ಷವನ್ನು ಸಂಘಟಿಸಬೇಕಾಗಿರೋ ದೃಷ್ಟಿಯಿಂದ ಕೊಡ್ಲಿ, ಅವ್ರಿಗೂ ಒಂದು ಅವಕಾಶ ಅನ್ನುವಂಥದ್ದು ಬಹಳಷ್ಟು ಜನರದ್ದು ಇದೆ. ಅಂದ್ರೆ ಏನು, ಸಿದ್ದರಾಮಯ್ಯನವ್ರನ್ನ ಆಡಳಿತ ಸರಿ ಇಲ್ಲ ಅಂತ ಯಾರು ಹೇಳ್ತಾ ಇಲ್ಲ, ಅಥವಾ ಅವರು ನಾಯಕತ್ವದ ಬಗ್ಗೆ ಯಾರು ಕೂಡ ಕ್ವಶನ್ ಮಾಡ್ತಿಲ್ಲ. ಫ್ಯೂಚರ್ಗೆ ಏನಾದರೂ ಬೇಕಲ್ಲ, ಅದನ್ನು ಒಂದೇನಾದರೂ ನಿರ್ಧಾರ ಮಾಡಿ. ದಿನನಿತ್ಯ ಇದೇ ಗೊಂದಲ ಆಗ್ತದೆ, ಗೊಂದಲನ ಬಗೆಹರಿಸಿ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಬೇಡಿಕೆ. ನಾನು ಅದೇ ಹೇಳ್ತೀನಿ. ಯಾಕೆಂದರೆ ಇದು ಸುಮ್ಮನೆ ನಮಗೆ ಮಾಡೋಕ್ಕೆ ಬೇಕಾದಷ್ಟು ಕೆಲಸ ಇದೆ, ಬಹಳಷ್ಟು ಸಮಸ್ಯೆಗಳಿವೆ ತಾಲೂಕಲ್ಲಿ, ಈ ರಾಜ್ಯದಲ್ಲಿ. ಅದನ್ನು ಪರಿಹರಿಸೋಕ್ಕೆ ನಾವು ಏನಾದರೂ ಕೆಲಸ ಮಾಡಬೇಕು ಬಿಟ್ಟರೆ, ದಿನನಿತ್ಯ ಇಲ್ಲಿ ಮಾಧ್ಯಮದವರು ಒಬ್ಬರು ಯಾರೋ ಏನೋ ಮಾತಾಡ್ತಾರೆ, ಅದಕ್ಕೆಲ್ಲರೂ ಕ್ವಶನ್ ಕೇಳ್ತೀರಾ, ಯಾರೋ ಒಂದೊಂದು ಮಾತಾಡ್ತಾರೆ. ಇದು ಹಿಂಗೆ ಚರ್ಚೆ ಹಾಕೊಂಡು ದಿನನಿತ್ಯ ಇದೇ ಆಗ್ತಾ ಇದ್ರೆ ಅಭಿವೃದ್ಧಿ ಗಮನ ಕೊಡ್ಬೇಕಲ್ವ? ಕರೆದ ತಕ್ಷಣ ಪಾಲಿಟಿಕ್ಸ್ ಆಗ್ಬೇಕಾ? ಈಗ ನಾನು ಬೇಕಂದ್ರೆ ಈಗ ನಮ್ಮಲ್ಲಿ ಬರೋರೆಲ್ಲ ಬಂದು ಊಟಕ್ಕೆ ಈ ಕಡೆ ಏನೋ ಕಾರ್ಯಕ್ರಮ ಇದೆ, ನಮ್ಮ ಮನೆ ಕರಿತೀನಿ. ಊಟದ್ದು ಪಾಲಿಟಿಕ್ಸ್ ಇದು ಊಟಕ್ಕೆ ಸೇರುವಂಥದ್ದು ಇವೆಲ್ಲ ನಡೀತಾ ಇರ್ತದೆ. ಈ ಸಂದರ್ಭಗಳು ಅವಾಗ ಬರ್ತಾ ಇರ್ತವೆ. ಅಂದಾಕ್ಷಣಕ್ಕೆ ಅದನ್ನ ಅದಕ್ಕೆ ಮರ್ಜಿ ಮಾಡ್ಕೊಳ್ಳೋದು ಬೇಡ. ಈ ನಮ್ಮ ಪಾರ್ಟಿಲಿ ಗೊಂದಲ ಇಲ್ಲ ಅಂತ ಹೆಚ್ಚು ಗೊಂದಲ ಆಗ್ತಾ ಇದ್ರೆ ಕಾಂಗ್ರೆಸ್ ನಲ್ಲಿ ಅನ್ನುವಂಥದ್ದು. ಗೊಂದಲ ನಮ್ಮಲ್ಲಿ ನಿಜಕ್ಕೂ ಇಲ್ಲ. ಗೊಂದಲ ಇದೆ ಅಂತ ಸೃಷ್ಟಿಸ್ತಾ ಇರೋದು ನಮ್ಮ ವಿರೋಧ ಪಕ್ಷದವರು. ಯಾಕೆ ಹೈಕಮಾಂಡ್ ಬರ್ತಾ ಇಲ್ಲ ಅಂತ ಇಷ್ಟೊಂದು ಗೊಂದಲ ಆಗ್ತಾ ಇದ್ರು, ಮುಂದೆ ಬರ್ತಾ ಇಲ್ಲ ಹೈಕಮಾಂಡ್? ಇದಕ್ಕೊಂದು ಸ್ಪಷ್ಟನೆ ಕೊಡ್ತಾ ಇಲ್ಲ. ಸ್ಪಷ್ಟನೆ ಕೊಡಿ ಅಂತ ಎಲ್ಲರೂ ಕೇಳ್ತಿದ್ದಾರೆ ಈಗ. ಸೊ ನಮ್ಮ ಮುಂದಿರೋದು ಈಗ ಅದೇ ಆಯ್ಕೆ. ಏನಾದರೂ ಇದೇನು ದಿನನಿತ್ಯ ಚರ್ಚೆ ಆಗೋದು ಬೇಡ, ಇದಕ್ಕೊಂದು ತೆರೆ ಎಳೀರಿ ಅನ್ನೋದು ನಮ್ಮದು ಕೂಡ ಬೇಡಿಕೆ. ಈ ದೆಹಲಿಗೆ ಹೋಗಿರುವಂತ ಸಚಿವರು, ಶಾಸಕರುಗಳ ಜೊತೆ ಮಾತಾಡಿದ್ರೆ ಸರ್ ಏನ್ ವಿಚಾರ ಅನ್ನೋದು? ಅದೇ ನಾನು ಒಂದಿಬ್ಬರು ಮಾತಾಡಿದಾಗ ಅವರು ಅದೇ ಹೇಳಿದ್ರು, ಏನು ಹಿಂಗೆ ದಿನನಿತ್ಯ
ಚರ್ಚೆ ನಡೀತಾ ಇದೆ, ಇದಕ್ಕೊಂದು ಕರೆ ಎಳಿಬೇಕು. ಸೊ ಇದಕ್ಕೇನಾದ್ರು ಹೈಕಮಾಂಡ್ ಆದಷ್ಟು ಬೇಗ ಇದ್ರ ಬಗ್ಗೆ ಕ್ಲಾರಿಟಿ ಮಾಡಲಿ, ಏನಾದ್ರು ಆ ತೀರ್ಮಾನ ಮಾಡಲಿ ಎಲ್ಲರೂ. ಈಗ ಒಂದು ತಂಡ ಡೆಲ್ಲಿಲಿ ಆಯ್ತು, ಇನ್ನೊಂದು ತಂಡ ರಾಜಧಾನಿಯಲ್ಲಿ ಪ್ರಸ್ತುತ ನಡೆಸ್ತಾ ಇದೆ ಅಂತ ಒಂದಿದೆ. ಬಟ್ ತಾವು ಎರಡು ಕಡೆಯಿಂದ ಒಂದು ಕ್ಷೇತ್ರದಲ್ಲಿ ಇದ್ದೀರಾ. ಈಗ ನನಗೆ ಕ್ಷೇತ್ರದಲ್ಲಿ ಅಗ್ನಿ ಪೂಜೆ ಕಾರ್ಯಕ್ರಮಗಳು ಮತ್ತು ಬೇರೆ ಬೇರೆ ಕಾರ್ಯಕ್ರಮ ನಿಗದಿಯಾಗಿತ್ತು. ಸೊ ಇದನ್ನು ತಪ್ಪಿಸಿ ಹೋಗುವಂಥದ್ದು ಏನು ಅನಿವಾರ್ಯತೆ ಇಲ್ಲ. ಸೊ ಇವತ್ತು ನಾಳೆ ಇರ್ತೀನಿ, ಏನೋ ಸಂದರ್ಭ ಬಂದಾಗ ನೋಡೋಣ, ಅವಶ್ಯಕತೆ ಇದ್ದರೆ ನೋಡೋಣ. ಮುಂದೊಂದೇನು ಅವಶ್ಯಕತೆ ಇದ್ರೆ ನೀವು ಹೋಗ್ತೀರಾ? ಅಲ್ಲ, ಅವಶ್ಯಕತೆ ಇದು ಹೋಗೋದ್ರಲ್ಲಿ ಏನು ತಪ್ಪಿಲ್ಲ. ನಮ್ಮ ಪಾರ್ಟಿ ಹೈಕಮಾಂಡ್ ಭೇಟಿ ಮಾಡೋಕ್ಕೆ ಅದ್ರಲ್ಲಿ ಏನು ತಪ್ಪೇನಿದೆ. ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಒಕ್ಕಲಿಗ ಸಮುದಾಯ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಮಾಡಿತ್ತು, ಬೆನ್ನು ಪೇಪರ್ ಕೊಡಿ ಅಂತ ಎಲೆಕ್ಷನ್ ಕೇಳಿದ್ರು. ಈಗ ಅಧಿಕಾರ ಹಂಚಿಕೆ ಆಗಿದೆ, ಡಿ.ಕೆ. ಶಿವಕುಮಾರ್ ಅವಕಾಶ ಸಿಕ್ಕಿಲ್ಲ ಅಂತಂದ್ರೆ ಆ ಸಮುದಾಯದ ವಿರೋಧ ಎದುರಾಗುತ್ತೆ ಕಾಂಗ್ರೆಸ್ ಪಕ್ಷಕ್ಕೆ. ಆ ಥರದ್ದೇನಾದ್ರು ಚರ್ಚೆಗಳಾಗ್ತಾ ಇದೆಯಾ? ನನ್ನ ಪ್ರಕಾರ ಅಂಥ ಪರಿಸ್ಥಿತಿ ಬರಲ್ಲ, ಸಿಗುತ್ತೆ ಅಂತಲ್ಲ. ಹೈಕಮಾಂಡು ತೀರ್ಮಾನ ಮಾಡ್ತಾರೆ. ಈಗ ನಾನು ಅದ್ರ ಬಗ್ಗೆ ಎಲ್ಲ ನಾನು ಹೇಳಿದ್ರೆ ನಾನು ಕ್ಷೇತ್ರಕ್ಕೆ ಸೀಮಿತವಾಗಿರುವಂಥ, ನಾನು ದೊಡ್ಡ ಮಟ್ಟಕ್ಕೆ ನಾನು ಮಾತಾಡೋದು ಸೂಕ್ತ ಅಲ್ಲ. ಈ ಕಳೆದ 3 ದಿವಸದಿಂದ ಡಿ.ಕೆ. ಶಿವಕುಮಾರ್ ಅವರು ಮೌನ ಶರಣಾಗಿದ್ದಾರೆ. ಮೌನ ಏನಿಲ್ಲ, ಅವರು ಕೆಲಸ ನಿರಂತರ ಮಾಡ್ತಾರೆ. ಆರೋಗ್ಯ ಕೆಟ್ಟಿದೆ ನನಗೆ, ಅದು ನಿನ್ನೆ ಸ್ವಲ್ಪ ಸುಸ್ತಾಗಿ ಹಂಗೂ ನಾನು ಇದ್ದೆ ರಾತ್ರಿ, ಏನೋ ಯಾರೋ ನೋಡೋಕೆ ಹೋಗಿದ್ದೆ, ನಾನು ಹೋಗಿದ್ದೆ ರಾತ್ರಿ ಮುಗಿಸ್ಕೊಂಡು ರಾತ್ರಿ ನಾನು ಬರೋಕ್ಕೆ ಲೇಟ್ ಆಗಿದೆ. ಸ್ವಲ್ಪ ಸ್ಟ್ರೈನು, ರೆಸ್ಟ್ ಜಾಸ್ತಿ ಮಾಡಲ್ಲ. ಅಲ್ಲ ಈ ವಿದ್ಯಮಾನಗಳೆಲ್ಲ ಆದ್ಮೇಲೆ ಸ್ವಲ್ಪ ಡಿಫ್ರೆನ್ಸ್ ಅಂಥದ್ದೆಲ್ಲ ಏನಿಲ್ಲ. ಅವ್ರು ಏನು ಹೆಸರೇ ಬಡ್ಡಿ ಅಂತ ಕರಿತೀವಿ, ಎಲ್ಲದನ್ನು ಅಡಗಿಸ್ಕೊತಾರೆ, ಆಸಕ್ತಿ ಇದೆ ಅವ್ರಿಗೆ. ಬಟ್ ಏನಂದರೆ ಈಗ ರೆಸ್ಟ್ ಮಾಡಲ್ಲ, ರಾತ್ರಿ ಕೂಡ ಲೇಟ್ ಆಯ್ತದೆ, ಬೆಳಗ್ಗೆ ಎದ್ದು ಮಾಮೂಲಿ ಚಟುವಟಿಕೆಗಳು ಜಾಸ್ತಿ. ಈಗ 2 ಖಾತೆ ಇದೆ ಅವ್ರದ್ದೇ, ಹಿಂದಿನಿಂದ ವ್ಯಾಪಾರ ವಹಿವಾಟು ಹೀಗೆ ಅವೆಲ್ಲ ನೋಡಬೇಕು. ಮತ್ತು ಪಕ್ಷದ ಜವಾಬ್ದಾರಿ ಇದೆ, ಮತ್ತು ಬೇರೆ ಬೇರೆ ಕಡೆನೂ ಜವಾಬ್ದಾರಿಗಳನ್ನ ಇವರಿಗೆ ಹೇಳ್ತಾ ಇರ್ತಾರೆ ಬೇರೆ ರಾಜ್ಯಗಳಿಗೆ. ಸೊ ಹಾಗಾಗಿ ಸ್ವಲ್ಪ ಒತ್ತಡ ಜಾಸ್ತಿ ಇದೆ. ಇಂಥ ಮನುಷ್ಯ ಅಂದಮೇಲೆ ಸ್ವಲ್ಪ ಸ್ಟ್ರೈನ್ ಆಗುತ್ತಲ್ಲ, 1 ದಿವಸ 2 ದಿವಸ. ಆ ಥರ ಬಿಟ್ಟರೆ ಅವ್ರಿಗೇನು ಆರೋಗ್ಯ ಸಮಸ್ಯೆ ಏನಿಲ್ಲ.